ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಏನು ವಿಶೇಷತೆ ಅಂತ ನೀವೇ ನೋಡ್ತಾ ಇರ್ಬೋದು. ಇವತ್ತು ನಾನು ಕೆಕ್ಕರ್ಲ ಹಣ್ಣು ಜ್ಯೂಸ್ ಮಾಡಬೇಕಂತ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅಂತ ಮಾಡ್ಕೊಂಡು ತಿನ್ನಬೇಕು. ಬೆಲ್ಲ ಹಾಕಿ ಮಾಡಿ ತಿನ್ನಬೇಕಂತ ಆಸೆ ಆಗಿದೆ. ಅದಕ್ಕೆ ಸ್ವಲ್ಪ ಹಣ್ಣಾಗ್ಬಿಟ್ಟಿದೆ. ತಿನ್ನು ಬಿಟ್ಟರೆ ತುಂಬ ಹಣ್ಣಾಗುತ್ತೆ ಫ್ರೆಂಡ್. ಇದ್ರ ಜ್ಯೂಸ್ ಮಾಡಿ ಕುಡಿಬೇಕಂತ. ಸ್ವಲ್ಪ ಬಿಸಿಲು ಬೀಳ್ತಾ ಇದೆಯಲ್ಲ ಫ್ರೆಂಡ್, ಈಗ ತಣ್ಣಗಾಗುತ್ತೆ ಹೊಟ್ಟೆಯಲ್ಲಿ. ನೋಡಿ, ಅಷ್ಟು ದೊಡ್ಡಕ್ಕೇನು ತಂದಿಲ್ಲ, ಸಣ್ಣಕ್ಕೆ ತಂದಿದ್ದಾರೆ. ಸಾಕಿಷ್ಟೇ ನಮಗೆ 3 ಜನಕ್ಕೆ. ತುಂಬ ಬಾಯಲ್ಲಿ ರುಚಿ ಅಂತೂ ಇರುತ್ತೆ ಫ್ರೆಂಡ್, ತುಂಬ ಚೆನ್ನಾಗಿರುತ್ತೆ. ಮಿಕ್ಸಲ್ಲಾದರೂ ಮಾಡ್ಬೋದು, ಇಲ್ಲ ಕೈಯಿಂದ ಆದರೂ ಮಾಡ್ಬೋದು. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್. ಬನ್ನಿ, ನೀವು ಕೂಡ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾವು ಮಾತ್ರ ಹೀಗೆ ಮಾಡ್ತೀವಿ. ಬನ್ನಿ ಫ್ರೆಂಡ್, ನೋಡೋಣ. ನೋಡಿ ಫ್ರೆಂಡ್, ನಾನು ಈ ಬಟ್ಲದಿಂದ ಒಂದು ಬಟ್ಲಷ್ಟು ನೋಡಿ ಬೆಲ್ಲ ತಗೊಂಡಿದ್ದೀನಿ, ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಏಲಕ್ಕಿ, ಆಮೇಲೆ ಸೋಂಪಿನ ಪುಡಿ, ಇದು 2 ಸೇರಿ ಒಂದಿಷ್ಟು ತಗೊಂಡಿದ್ದೀನಿ. ಜಾಸ್ತಿ ಹಾಕೊಂಡ್ರೆ ಬಾಯಲ್ಲಿ ಅದೇ ಫ್ಲೇವರ್ ಬರುತ್ತೆ. ನೋಡಿ, ಇಷ್ಟು ಹಣ್ಣಿನ ಮೆಜರ್ಮೆಂಟಿಗೆ ಅಷ್ಟು ಬೆಲ್ಲ ತಗೊಂಡಿದ್ದೇನೆ ಫ್ರೆಂಡ್. ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ. ನೋಡಿ, ಈ ಹಣ್ಣು ತುಂಬ ಹಣ್ಣಾಗಿದೆ. ಈ ಕೈಯಿಂದನೇ ಸಿಪ್ಪೆ ತೆಗೆದುಬಿಡ್ತೀನಿ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ನೋಡಿ, ಯಾವ ಥರ ಅರಳು ಬಂದಿದೆ ಅಂತ. ನೋಡಿ, ಬೀಜ ಈ ಥರ ತಗೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರೆಂಡ್. ಇದು ನೋಡಿದ್ರೇ ತಿನ್ನೋ ಹಾಗಾಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊತೀನಿ ನೋಡಿ ಫ್ರೆಂಡ್. ಇದು ಏನು ಜಾಸ್ತಿ ಹಾಕೊಳ್ಳೋದೇನೂ ಇಲ್ಲ ಫ್ರೆಂಡ್. ಒಂದು ಬಟ್ಲ ಬೆಲ್ಲನೂ ಎಷ್ಟು ಬೇಕೋ ಅಷ್ಟು ನಿಮಗೆ ರುಚಿ ತಕ್ಕಷ್ಟು ಬೆಲ್ಲ ಹಾಕ್ಕೋಬೇಕು. ನೋಡಿ, ಹಣ್ಣು ತೆಗಿತೀನಿ. ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ, ನನಗಂತೂ ಈ ಹಣ್ಣು ಭಾಳ ರುಚಿ ಫ್ರೆಂಡ್. ತುಂಬ ಚೆನ್ನಾಗಿ ಹಣ್ಣಾಗಿದೆ ಫ್ರೆಂಡ್. ಇದ್ರ ಬೀಜ ತೆಗೆದು ಒಂದು ಸ್ವಲ್ಪ ಬೂದಿಯಲ್ಲಿ ತಿರುಗಿಸಿ ಗೋಡೆಗೆ ಒಣಗಿಸಿದ್ರೆ ಸಾಕು ನೋಡಿ ಫ್ರೆಂಡ್. ಆ ಬೀಜ ಎಲ್ಲರ ಹಾಕಿದರೆ ನೋಡಿ, ನಮ್ಮ ಮಿನ್ನು ಕೂಡ ಬಂತು. ಮಿನ್ನು ಏನು ತಿನ್ನೋದಂತ ಅವನು ಬಂದುಬಿಟ್ಟ. ಈಗ ಈ ಬೀಜ ಗೋಡೆಗೆ ಅಂಟಿಸಿ ಸ್ವಲ್ಪ ಬಿಸಿಲಲ್ಲಿ ಒಣಗ್ತಾವಲ್ಲ ಫ್ರೆಂಡ್, ಆ ಒಣಗಿದ ಮೇಲೆ ಆ ಬೀಜ ತೆಗೆದು ಎಲ್ಲರ ಹಾಕಿದರೆ ಎಷ್ಟು ಚೆನ್ನಾಗಿ ಬಳ್ಳಿ ಆಗ್ತವೆ. ಭಾಳ ತುಂಬ ಆಗ್ತಾವೆ ಫ್ರೆಂಡ್ ಈಗಂತೂ ಹಣ್ಣು. ಇದು ಎಷ್ಟು ಜೋಪಾನ ಮಾಡ್ಬೇಕನ್ನೋದೇ ಇಲ್ಲ ನೋಡಿ ಫ್ರೆಂಡ್. ಎಲ್ಲರ ಹಾಕಿಬಿಟ್ರೆ ಹಂಗೆ ಬೇಗನೆ ಬೇಲೆಲೆಲ್ಲ ಹಾಕಿಬಿಟ್ರೆ ಹಂಗೆ ಎಲ್ಲ ತುಂಬ ಆಗ್ಬಿಡ್ತವೆ ನೋಡಿ ಫ್ರೆಂಡ್. ಎಷ್ಟು ಸಂತೆಗೆ ಹೋಗಿ ಮಾರ್ಬೇಕು ಆ ಥರ ಆಗ್ಬಿಡ್ತವೆ ಇವು. ನೋಡಿ, ಇದರಲ್ಲಿ ಬೀಜನೇ ಇಲ್ಲ ನೋಡಿ ಫ್ರೆಂಡ್, ಅಷ್ಟು ಚೆನ್ನಾಗಿ ಬಂದಿದೆ ಈ ಹಣ್ಣು. ಇನ್ನೂ ಅರಳಿರ್ತವೆ ಫ್ರೆಂಡ್. ಮಾರ್ಕೆಟಲ್ಲಿ ಎಲ್ಲ ಅರಳು ಹೋಗ್ಬಿಡ್ತಾವೆ, ಆ ಥರ ಇರ್ತಾವೆ ಫ್ರೆಂಡ್ ಇವು. ನೋಡಿದ್ರೇ ಸಾಕು, ಹೊಟ್ಟೆ ತುಂಬ ಹೋಗುತ್ತೆ. ಅದು ಆ ಥರ ಅರಳಿ ನಿಂತಿರ್ತಾವೆ ನೋಡಿ ಫ್ರೆಂಡ್. ಇದು ಇನ್ನೂ ಗಟ್ಟಿ ಇದೆ, ಹಂಗೆ ನೋಡಿದರೆ ಅಷ್ಟು ಚೆನ್ನಾಗಿರುತ್ತೆ. ಇದು ಮಿಕ್ಸಲ್ಲಿ ಹೊಡೆದ್ರಂತೂ 2 ರೌಂಡಿಗೆ ಸಣ್ಣಗಾಗಿ ಬಂದುಬಿಡುತ್ತೆ ನೋಡಿ ಫ್ರೆಂಡ್. ಇದು ಇಲ್ಲ ಅಂದರೆ ಚಮಚದಿಂದ ಆದರೂ ಕೈಯಿಂದ ಹಬ್ಬದ ಮಾಡ್ಬೋದು. ಬೇಡಪ್ಪ ಅಂದರೆ ಕೈಯಲ್ಲಿ ಕಿವುಚ್ಬೋದು, ಹೇಗಾದರೂ ಮಾಡ್ಬೋದು ಫ್ರೆಂಡ್. ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಬೇಸಿಗೆಯಲ್ಲಿ ಇದೇ ನಾನು ಜಾಸ್ತಿ ತಿನ್ನೋದು ಫ್ರೆಂಡ್. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತಿನ್ನೋಕೆ ಬರೋಲ್ಲ ಫ್ರೆಂಡ್. ಬೇಸಿಗೆಯಲ್ಲಿ ಮಾತ್ರ ಹೇಳಿ ಮಾಡಿಸಿದಂಥ ಹಣ್ಣು ನೋಡಿ ಫ್ರೆಂಡ್, ತಿನ್ನೋದಿದ್ದು ಎಷ್ಟು ತಿಂದರೂ ತೃಪ್ತಿ ಆಗಲ್ಲ ನೋಡಿ ಫ್ರೆಂಡ್. ಅಷ್ಟು ಚೆನ್ನಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು. ನೋಡಿ, ಇಷ್ಟು ಸಿಪ್ಪೆ ಬಂತು ನೋಡಿ, ಈ ಥರ ಬಂದಿತ್ತು ನೋಡಿ ಫ್ರೆಂಡ್. ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಥರ ಕಿವುಚಿ ಬೆಲ್ಲ ಹಾಕಿಬಿಟ್ರಂತೂ ತುಂಬ ಚೆನ್ನಾಗುತ್ತೆ ಫ್ರೆಂಡ್. ಕೈ ಚೆನ್ನಾಗಿ ತೊಳ್ಕೊಂಡು ಈ ಥರ ಕಿವುಚ್ಬಿಟ್ರೆ ಚೆನ್ನಾಗಿರುತ್ತೆ ಬಾಯಲ್ಲಿ. ಈಗ ಸ್ವಲ್ಪ ಬೆಲ್ಲ ಹಾಕ್ಕೊಂತೀನಿ ಫ್ರೆಂಡ್. ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೋಬೋದು. ತುಂಬ ಸಿಹಿ ಬೇಕನ್ನೋರು ಭಾಳ ಹಾಕೋಬೋದು, ಬೇಡಪ್ಪ ಅಂದರೆ ಕಡಿಮೆ ಹಾಕೋಬೋದು. ಇಷ್ಟು ಹಾಕೋತಾ ಇದ್ದೀನಿ. ಚೆನ್ನಾಗಿ ಕಿವುಚ್ಬಿಡ್ತೀನಿ. ಈಗ ಒಂಥರ ಸೀಕರಣೆ ಆದಂಗೂ ಆಗುತ್ತೆ ನೋಡಿ ಫ್ರೆಂಡ್. ಇದು ಬೆಲ್ಲ ಹಾಕಿದಷ್ಟು ಬೇಗ ನೀರು ಬಿಡುತ್ತೆ ನೋಡಿ. ಎಷ್ಟು ಬೇಗ ತಳ್ಳಗಾಗ್ತಾ ಇದೆ ಬೆಲ್ಲ ಹಾಕಿದ್ದಕ್ಕೆ. ಜಾರಲ್ಲಾದರೆ ತುಂಬ ಒಂಥರ ತಳ್ಳಗಾಗಿ ಬಂದುಬಿಡುತ್ತೆ. ಈ ಥರ ಇದ್ದರೆ ಸ್ವಲ್ಪ ಗಟ್ಟಿ ಮತ್ತು ತಳ್ಳಗೆ ಮಿಕ್ಸ್ ಆಗುತ್ತಲ್ಲ, ಬಾಯಲ್ಲಿ ಸಿಗುತ್ತಲ್ಲ ಫ್ರೆಂಡ್ ಈ ಪೀಸು, ತುಂಬ ಚೆನ್ನಾಗಾಗುತ್ತೆ ಅವಾಗ. ನೋಡಿ ಎಷ್ಟು ಬೇಗ ತಳ್ಳಗಾಯಿತು ಅಂತ. ಸ್ವಲ್ಪ ಶುಂಠಿನ ಪುಡಿನೂ ಏಲಕ್ಕಿ ಪುಡಿ ಮಿಕ್ಸ್ ಮಾಡ್ಕೊಬಿಡ್ತೀನಿ. ಎಷ್ಟು ಚೆನ್ನಾಗಿ ಬಂತು ನೋಡಿ ಫ್ರೆಂಡ್. ನೋಡಿ ಈ ಥರ ಆಗಿದೆ, ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಸ್ವಲ್ಪ ಗಟ್ಟಿ ಗಟ್ಟಿ ಪೀಸ್ ಅದಾವೆಲ್ಲ, ಅವು ಬಾಯಲ್ಲಿ ಸಿಕ್ಬಿಟ್ರೆ ತುಂಬ ಚೆನ್ನಾಗುತ್ತೆ ನನಗೆ. ಅದಕ್ಕೆ ತುಂಬ ನಾನು ಕಿವುಚ್ತಾ ಇಲ್ಲ, ಇವಿರಲಿ ಅಂತಾನೆ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ ಬಾಯಲ್ಲಿ ಬರ್ತಾಯಿದ್ರೆ. ನನಗೆ ಮಾತ್ರ ಹೀಗಿರಬೇಕು. ನಿಮಗೆ ಹೇಗಿರಬೇಕು ಅಂದರೆ ಹಾಗೆ ಮಾಡ್ಕೊಳ್ಳಿ ನೋಡಿ. ನನಗೆ ಈ ಥರ ಇದ್ರೇ ಚೆಂದ. ಎಷ್ಟು ಚೆನ್ನಾಗಾಯಿತು ನೋಡಿ. ನೋಡಿ ಫ್ರೆಂಡ್, ಈ ಥರ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಈಗ ನಾನು ಇದರಲ್ಲಿ ಸರ್ವ್ ಮಾಡ್ಕೊತೀನಿ ನೋಡಿ. ತುಂಬ ಚೆನ್ನಾಗಿದೆ ಫ್ರೆಂಡ್. ತಿನ್ಲಿಕ್ಕಂತೂ ತುಂಬ ಟೇಸ್ಟಾಗಿರುತ್ತೆ. ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ. ಹೇಗೆ ಮಾಡಿದ್ರೂ ಸೂಪರಾಗಿ ಇರುತ್ತೆ ಫ್ರೆಂಡ್. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್. ನೀವು ಮಾಡ್ಕೊಂಡು ತಿನ್ನಿ, ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನನಗಂತೂ ತುಂಬ ಇಷ್ಟ. ಇಟ್ಕೊಂಡಾದ್ರೂ ತಿಂತೆ ನನ್ನ ಫ್ರಿಜ್ಜಲ್ಲಿ. ಹಾಗೆ ತುಂಬ ಚೆನ್ನಾಗಿದೆ.